ಎಲ್ಲಿ ಅಂತ ಹುಡುಕೋದು? ಏನ್ ಮಾಡೋದು ಇವಾಗ? ಶಾಂತಿನ ಯಾಕೆ ಕರ್ಕೊಂಡೋದ್ರು? ನನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ರೆ ನಾನೇ ಕೇಳಲಿಲ್ಲ, ಸುಮ್ಮನೆ ಗದರ್ಸ್ಬಿಟ್ಟೆ. ಇವಾಗ ಫೋನ್ ಬಂದ್ಬಿಟ್ರೆ ಯಜಮಾನ್ರಿಗೆ ಏನಂತ ಹೇಳಿ? ಅವ್ರಿಗೇನಾದ್ರೂ ಗೊತ್ತಾದ್ರೆ ನನ್ನ ಕೊಂದೇ ಬಿಡ್ತಾರ. ಏನ್ ಮಾಡೋದು ಇವಾಗ? ಯಜಮಾನ್ರಿಗೆ ಫೋನ್ ಮಾಡ್ಲಾ? ಬೇಡ, ಫೋನ್ ಮಾಡಿ ಏನಂತ ಹೇಳೋದು? ಯಜಮಾನ್ರೆ ಅಚ್ಚುಮ್ಮ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನನ್ನ ಕತೆ ಮುಗ್ದೋಯ್ತು. ಬೇಡ 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 ಬೇಡ. ಏನ್ ಮಾಡೋದು ಇವಾಗ? ನಾನು ಯಾವ ಕಡೆ ಅಂತ ಇವಾಗ ಹುಡುಕ್ಲಿ? ಗೊತ್ತಾಗ್ತಾ ಇಲ್ಲ. ಬನ್ನಿ ವೀರಣ್ಣವ್ರೆ, ಬನ್ನಿ. ಇದೇ ನೋಡಿ ನಿಮ್ ತಂಗಿಯವ್ರ ಕ್ಯಾಬಿನ್. ನೀವು ಹೇಗೆ ಹೇಳಿದ್ರೋ ಹಾಗೇ ಮಾಡಿಸಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೂ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ನೀವು ಯಾವುದೇ ಮುಜುಗರ ಇಲ್ಲದೆ ಹೇಳ್ಬೋದು. ವರ್ಕರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಮಾಡಿಸ್ಬಿಡ್ತೀನಿ. ಮಾಡಿಸಿ ನಾನು ನೆಲದ ಒಳಗೆ ಅವಳಿಗೊಂದು ಕ್ಯಾಬಿನ್ ರೆಡಿ ಮಾಡಿಸ್ತೀನಿ. ಎಲ್ಲ ಸರಿ ಇದೆ ಸಿದ್ಧಾರ್ಥ ಅವರೇ. ಇಡೀ ಆಫೀಸು ನಾನು ಹೇಗಿರಬೇಕು ಅಂತ ಕನ್ಸ್ಕೊಂಡಿದ್ನೋ ಹಾಗೇ ಇದೆ. ನಾನು ಯಾಕೆ ಹೀಗೆ ಇರಬೇಕು ಅಂತ ಹೇಳಿದೆ ಗೊತ್ತಾ? ನನ್ನ ತಾಯಿ ಯಾವಾಗ್ಲೂ ಹೇಳೋರು, ನಾವೆಲ್ಲೇ ಕೆಲಸ ಮಾಡಿದ್ರು, ಹೊಲ ಆಗ್ಲಿ, ಗದ್ದೆ ಆಗ್ಲಿ, ತೋಟ ಆಗ್ಲಿ, ಬಾವಿ ಆಗ್ಲಿ, ಆಫೀಸ್ ಆಗ್ಲಿ, ಮಂಡಿ ಆಗ್ಲಿ, ಆ ಜಾಗ ಶುದ್ಧವಾಗಿರಬೇಕು ಅಂತ. ಜಾಗ ಶುದ್ಧವಾಗಿದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗಾಗಿ ನನ್ನ ತಂಗಿ ಬಂದು ಕುತ್ಕೊಳ್ಳೋ ಈ ಆಫೀಸು ಹೀಗೆ ಇರಬೇಕು ಅಂತ ಆಸೆ ಪಟ್ಟೆ. ಸರ್, ನಿಮ್ ತಾಯಿಯವರು ಹೇಳಿರೋ ಮಾತು 100% ಸತ್ಯ ಸರ್. ನಾವು ಕೆಲಸ ಮಾಡೋ ಸ್ಥಳ ಶುದ್ಧವಾಗಿದ್ರೆ ಮನಸ್ಸು ಶುದ್ಧವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಮನಸ್ಸು ಶುದ್ಧವಾಗಿದ್ರೆ ಯಶಸ್ಸು ನಮ್ಮನ್ನು ಹುಡ್ಕೊಂಡೇ ಬರುತ್ತೆ. ಯಶಸ್ಸಿನ ಹಿಂದೆ ಹಣ ತಂತಾನೆ ಓಡು ಬರುತ್ತೆ ಸರ್. ನೋಡಿದ್ಯಾ ಸುಮಾ, ನಮ್ಮ ಅಚ್ಚು ಈ ಆಫೀಸಿಗೆ ಬಂದು ಯಜಮಾಂತ್ಯ ಕುತ್ಕೋತಾಳೆ ಅಂತ ಕಲ್ಪನೆ ಮಾಡ್ಕೊಂಡ್ರೆ ಎಷ್ಟು ಸಂತೋಷವಾಗಿರುತ್ತೆ. ಹೌದು ರೀ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಮ್ ಕಲ್ಪನೆ ನಿಜಾನೂ ಆಗ್ಬಿಡತ್ತೆ. ಆದಷ್ಟು ಬೇಗ ನನ್ನ ತಂಗಿ ಬಂದು ಈ ಸೀಟ್ ಮೇಲೆ ಕೂರೋದನ್ನ ನೋಡ್ಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಇದೆ ಸುಮಾ. ಅರ್ಚನಂಗೆ ಈ ಕ್ಯಾಬಿನ್ ಹೇಳಿ ಮಾಡಿಸ್ದಂಗಿದೆ. ಸಿದ್ದು, ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಅರ್ಚನಂಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಎಲ್ಲರೂ ನೋಡ್ತಾ ಇರಿ, ಅವಳು ಬರೋದನ್ನ ನೀವು ಕಾಯ್ತಾ ಇರಿ. ಅವಳು ಬರೋದೇ ಇಲ್ಲ ಅನ್ನೋದನ್ನ ನಾನ್ ನಿಮಗ್ ಹೇಳಕ್ಕಾಗಲ್ಲ. ಅವಳದ್ ಹೇಗ್ ಬರ್ತಾಳೋ ನಾನು ನೋಡ್ತೀನಿ. ಇದನ್ನೆಲ್ಲ ನಮ್ ಸುಶಾಂತೆ ಮುಂದೆ ನಿಂತು ಇದು ಹಿಂಗಿಂಗೇ ಇರಬೇಕು ಅಂತ ಸೆಲೆಕ್ಟ್ ಮಾಡಿ ಮಾಡಿಸಿರೋದು. ಅವನು ಹೇಳಿರೋದನ್ನ ನಾನು ಮುಂದೆ ನಿಂತು ಮಾಡಿಸಿದಿನಷ್ಟೇ. ಒಂದು ಗುಂಡು ಸೂಜಿಯಿಂದ ಹಿಡಿದು ಅರ್ಚನವ್ರು ಕೂತ್ಕೊಳ್ಳೋ ಚೇರ್ ತನಕನೂ ನಮ್ ಸುಶಾಂತನೇ ಸೆಲೆಕ್ಟ್ ಮಾಡಿದ್ದು. ಓಹೋ, ಇವನು ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ. ಜಾಸ್ತಿ ಸತ್ರ ಬಿಟ್ಬಿಟ್ಟೆ ಇವನ್ನ. ಹೇಗಾದ್ರೂ ಮತ್ತೆ ವಾಪಸ್ ಕರ್ಕೊಂಡ್ ಬರ್ಬೇಕಲ್ಲ. ಸುಶಾಂತ್ ಅವರು ಹೊರಗಡೆ ಗೋಡೆನ್ ಮಾತ್ರ ಅಂದವಾಗಿ ಕಟ್ಟಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಒಳಗಡೆ ಆಫೀಸ್ನು ತುಂಬಾ ಚಂದವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ನೀವು ನಮ್ಮ ಜೊತೆ ಬೆಂಬಲವಾಗಿ ನಿಂತಿದ್ದೀರಲ್ಲ, ಅದು ದೊಡ್ಡ ವಿಷಯ. ಅದ್ರ ಮುಂದೆ ನಾವು ಮಾಡಿರೋದೆಲ್ಲ ತುಂಬಾ ಚಿಕ್ಕ ವಿಷಯ. ಚಿಕ್ಕ ಚಿಕ್ಕ ಕೆಲ್ಸಗಳನ್ನ ನೀನ್ ಮಾಡ್ತಾನೆ ಇರೋ,
ನಾನ್ ನೀವ್ಯಾರೋ ಊಹೆ ಕೂಡ ಮಾಡ್ಕೊಳಕ್ಕಾಗ್ದಿರೋ ಅಷ್ಟು ದೊಡ್ಡ ಕೆಲಸನೇ ಮಾಡಿದ್ದೀನಿ. ಇವತ್ತ ಅರ್ಚನಾ ಈ ಆಫೀಸಿಗೆ ಕಾಲಿಡಬೇಕು ಅಂದ್ರೆ ಅವಳ ದೇಹದಲ್ಲಿ ಉಸಿರಿರ್ಬೇಕಲ್ವಾ? ಇನ್ ಸ್ವಲ್ಪ ಹೊತ್ತಲ್ಲೇ ಈ ಪ್ರಕೃತಿಯಲ್ಲಿ ಅವಳ ಉಸಿರು ಲೀನ ಆಗ್ಬಿಡತ್ತೆ. ಸುಮ್ಮನೆ ಕೂತ್ಕೋ. ಏಯ್, ಯಾರು ನೀನು? ನಾನು ಯಾರು ಅಂತ ಗೊತ್ತಾಗಬೇಕಾ? ಗೊತ್ತಾಯ್ತಾ ನಾನು ಯಾರು ಅಂತ? ನೆನ್ಪಿದೀನಾ? ಇವ್ರೆ ಇನ್ಮೇಲೆ ನಿನ್ನ ನೋಡ್ಕೊಳೋ ದೇವ್ರು. ಬಾಸ್, ನಾವ್ ಬಂದಿದ್ ಕೆಲಸ ಆಯ್ತು. ನಮ್ನು ಸ್ವಲ್ಪ ನೋಡ್ಕೊಂಡ್ರೆ ನಾವು ಹೊರಟ್ಬಿಡ್ತೀವಿ. ಇನ್ ಮುಂದೆ ಇವ್ರು ನಿಮ್ಮೋರೆ. ನಿನ್ ಮರ್ತಿರೋಕ್ ಸಾಧ್ಯನೇ ಇಲ್ಲ. ಶಾಂತಿ. ಏಯ್, ಯಾರೋ ಶಾಂತಿ? ನಾನು ಅರ್ಚನಾ. ಏಯ್, ಕಾರ್ ನಿಲ್ಸೋ. ಹೇಯ್, ಬಾಯಿ ಮುಚ್ಕೊಂಡ್ ಕೂತ್ಕೋ. ಒಂದ್ಸಲ ಅಲ್ಲ 2 ಸಲ ತಪ್ಪಿಸ್ಕೊಂಡಿದೀಯಾ. ನಿನ್ನಿಂದ ಸಿಕ್ಕಾಬಟ್ಟೆ ಏಟ್ ತಿಂದಿದ್ದೀನಿ. ಇವತ್ತು ನಿನ್ನ ಪಾರ್ಸಲ್ ಮಾಡ್ದೆ ನಾನು ಹೋಗಲ್ಲ. ನಾನು ಪಟ್ಟಿರೋ ಕಷ್ಟಕ್ಕೆಲ್ಲ ಸುಖ ಸಿಗ್ಬೇಕು. ಇಲ್ಲ, ಮತ್ತೆ ನಾನು ಈ ಕ್ರಿಮಿ ಕೈಗೆ ಬಲಿ ಆಗ್ಬಾರ್ದು. ಇವ್ನು ಹೇಳ್ದ ಹಾಗೆ ಮಾಡಿದ್ರು ಮಾಡ್ತಾನೆ. ಈಗ ನಿನ್ನ ಅವ್ರಿಗೆ ಒಪ್ಸಿದ್ರೆ ನನಗೆ ನೆಮ್ಮದಿ ಸಿಗುತ್ತೆ. ನಾನು ಪಟ್ಟಿರೋ ಕಷ್ಟಕ್ಕೆಲ್ಲ ಸುಖ ಸಿಗುತ್ತೆ. ನೀರಲ್ಲಿ ಮುಳುಗಿ ಸಾಯೋನ್ನ 3 ಸಲ ಅದಷ್ಟೇ ಮೇಲೆತ್ತದು. ಅದಾದ್ಮೇಲೆ ನೀರೇ ನುಂಗ್ ಹಾಕ್ಬಿಡತ್ತೆ. ನೀರು ಅಂತ ಕೇರ್ಲೆಸ್ ಮಾಡ್ದೆ ಅಂತ ಇಟ್ಕೋ, ನೀರು ಸುನಾಮಿ ಆಗೋದನ್ನ ನೋಡ್ತೀಯ. ಬೇಡ ಹೇಳ್ತಾ ಇದ್ದೀನಿ, ಕಾರ್ ನಿಲ್ಸಿ ಓಡ್ ಹೋಗು. ಓಡೋಗ್ಬಿಟ್ರೆ ಬದುಕೋತ್ಯ. ಇಲ್ಲ ಅಂದ್ರೆ ನಮ್ಮ ಅಣ್ಣಂಗೇನಾದ್ರೂ ವಿಷಯ ಗೊತ್ತಾಯ್ತು, ಅಡ್ಡಡ್ಡ ಸೀಳ್ ಬಿಡ್ತಾನಷ್ಟೇ. ಏನ್ ಅಣ್ಣ ಅಣ್ಣ ಅಂತಿದ್ಯಾ? ನಿಮ್ಮ ಅಣ್ಣ ಏನ್ ಡಾನಾ? ಏನು ಕತೆ ಹೇಳ್ತಾ ಇದೀಯಾ? ಏಯ್, ಅವ್ನ್ ಬಂದ್ಮೇಲೆ ಮಾತಾಡೋ ನೀನು. ಅಷ್ಟೇ ಇವತ್ ನಿನ್ ಕತೆ ಮುಗ್ದು ಹೋಯ್ತು. ಓಡ್ಸು ಕಾರು. ಏಯ್, ಏನಿಷ್ಟು ಸ್ಲೋ ಆಗಿ ಓಡಿಸ್ತಿದ್ಯಾ? ಓಡ್ಸು ಬೇಗ. ಆಫೀಸ್ನ ನಾನು ಅನ್ಕೊಂಡಿದ್ಕಿಂತ ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ವೀರಣ್ಣವ್ರೆ. ನಾವೇನೇ ಕೆಲಸ ಮಾಡಿದ್ರು ಸ್ವಲ್ಪ ಪರ್ಫೆಕ್ಷನ್ ಕಡೆಗೆ ಗಮನ ಕೊಡ್ತೀವಿ. ಗೊತ್ತಾಗ್ತಾ ಇದೆ. ಸರ್, ನಂಗೊಂದೆರಡು ಫೋನ್ ಕಾಲ್ ಇದೆ, ಮಾತಾಡ್ಕೊಂಡ್ಬರ್ತೀನಿ. ಅರ್ಚನಾ ಅವರು ಟೈಮ್ ಕರೆಕ್ಟಾಗಿ ಬರ್ತಾರಲ್ವಾ? ಬಂದ್ಬಿಡ್ತಾರೆ.